ಕಾವೇರಿ 2.0 ತಂತ್ರಾಂಶದಲ್ಲಿ ಹಿಂದೂ ವಿವಾಹ ನೋಂದಣಿ ಮಾಡುವ ವಿಧಾನವನ್ನು ತಿಳಿಸುವ ಪ್ರಾತ್ಯಕ್ಷಿಕೆಗೆ ಸ್ವಾಗತ. ಕಾವೇರಿ 2.0 ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹಿಂದೂ ಮ್ಯಾರೇಜ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ವಿವಾಹ ನೋಂದಣಿಗೆ ಏನೆಲ್ಲ ಮಾಹಿತಿ ಬೇಕೆನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ. ಕಂಟಿನ್ಯೂ ಕ್ಲಿಕ್ ಮಾಡಿ. ವಿವಾಹವನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ನೋಂದಾಯಿಸಬಹುದು. ಆನ್ಲೈನ್ ಮೂಲಕ ನೋಂದಾಯಿಸಲು ವಧುವರರು ಹಾಗೂ ಸಾಕ್ಷಿದಾರರು ಆಧಾರ್ KYC ದೃಢೀಕರಿಸಿ ತಮ್ಮ ವಿವಾಹವನ್ನು ನೋಂದಾಯಿಸಿಕೊಳ್ಬಹುದು. ಆಫ್ಲೈನ್ ವಿಧಾನದಲ್ಲಿ ಮದುವೆಯ ನಂತರ ವಧುವರರು ವಿವಾಹದ ಸೂಕ್ತ ದಾಖಲೆಗಳೊಂದಿಗೆ ಉಪನೋಂದಣಾಧಿ ಕಚೇರಿಗೆ ಭೇಟಿ ನೀಡಿ ತಮ್ಮ ವಿವಾಹವನ್ನು ನೋಂದಾಯಿಸಿ ವಿವಾಹ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಈ ವಿಡಿಯೋದಲ್ಲಿ ನಾವು ಆನ್ಲೈನ್ ಮೂಲಕ ವಿವಾಹವನ್ನು ಹೇಗೆ ನೋಂದಾಯಿಸಿಕೊಳ್ಬಹುದು ಅನ್ನೋದನ್ನ ನೋಡೋಣ. ಡಿಕ್ಲರೇಷನ್ನಲ್ಲಿ ತಿಳಿಸಲಾದ ಮಾಹಿತಿಯನ್ನು ನೋಂದಣಿ ಪ್ರಕ್ರಿಯೆ ಆರಂಭಿಸುವ ಮೊದಲು ವಧುವರರು ತಿಳಿದುಕೊಳ್ಳಬೇಕು. ನಂತರ 2 ಚೆಕ್ ಬಾಕ್ಸ್ ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡಿ. ಮ್ಯಾರೇಜ್ ಡೀಟೇಲ್ಸ್ನಲ್ಲಿ ಮೊದಲಿಗೆ ವಧುವರರ ಮದುವೆಯ ಫೋಟೋ ಅಪ್ಲೋಡ್ ಮಾಡಬೇಕು. ತಿಳಿಸಲಾದ ನಿರ್ದಿಷ್ಟತೆ ಹೊಂದಿದ ಫೋಟೋ ಅಪ್ಲೋಡ್ ಮಾಡಬೇಕು. ಮದುವೆಯ ದಿನಾಂಕ ನಮೂದಿಸಬೇಕು. ವಾಸ್ ಮ್ಯಾರೇಜ್ ಸೋಲಮ್ನೈಸ್ಡ್ ಇನ್ ಇಂಡಿಯಾ? ಎಸ್ ಅಂತ ಆಯ್ಕೆ ಮಾಡಿಕೊಳ್ಬೇಕು. ವಿವಾಹ ನಡೆದ ಸ್ಥಳದ ವಿವರ ನಮೂದಿಸಬೇಕು. ಕಲ್ಯಾಣ ಮಂಟಪದ ಹೆಸರು, ರಸ್ತೆ, ರಾಜ್ಯ, ಜಿಲ್ಲೆ, ತಾಲೂಕಾ, ಹೋಬಳಿ, ಹಳ್ಳಿ, ಪಿನ್ ಕೋಡ್ ನಮೂದಿಸಿ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ವಧುವರರ ಮಾಹಿತಿ ನಮೂದಿಸಬೇಕು. ಮೊದಲಿಗೆ ವಧುವಿನ ಮಾಹಿತಿ ನಮೂದಿಸಬೇಕು. ಸ್ಟೇಟಸ್ ಆಫ್ ದ ಬ್ರೈಡ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ನಲ್ಲಿ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ವಧುವಿನ ಹೆಸರು, ಜನ್ಮ ದಿನಾಂಕ, ಮೊಬೈಲ್ ನಂಬರ್, ಇಮೇಲ್ ID ನಮೂದಿಸಬೇಕು. ಪ್ರಸ್ತುತ ವಾಸಿಸುತ್ತಿರುವ ಸ್ಥಳದ ವಿವರದಲ್ಲಿ ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾದಲ್ಲಿ ಎಸ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ವಾಸಸ್ಥಳದ ವಿವರ, ಮನೆ ನಂಬರ್, ರಾಜ್ಯ, ಜಿಲ್ಲೆ, ತಾಲೂಕಾ, ಹೋಬಳಿ ಅಥವಾ ವಾರ್ಡ್, ನಗರ, ಪಿನ್ ಕೋಡ್ ನಮೂದಿಸಬೇಕು. ಪ್ರಸ್ತುತ ವಾಸಿಸುತ್ತಿರುವ ಸ್ಥಳದ ವಿವರ ಕಾಯಂ ವಿಳಾಸವಾಗಿದ್ದಲ್ಲಿ ಮೈ ಪರ್ಮನೆಂಟ್ ಅಡ್ರೆಸ್ ಇಸ್ ದ ಸೇಮ್ ಆಸ್ ಮೈ ಕರೆಂಟ್ ಅಡ್ರೆಸ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ಇಲ್ಲವಾದಲ್ಲಿ ಕಾಯಂ ವಿಳಾಸವನ್ನು ನಮೂದಿಸಬೇಕು. ನಂತರ ತಂದೆಯ ಹೆಸರು ಹಾಗೂ ತಾಯಿಯ ಹೆಸರು ನಮೂದಿಸಬೇಕು. ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ವರನ ವಿವರವನ್ನು ನಮೂದಿಸಬೇಕು. ಸ್ಟೇಟಸ್ ಆಫ್ ದ ಬ್ರೈಡ್ ಗ್ರೂಮ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ನಲ್ಲಿ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ವರನ ಹೆಸರು, ಜನ್ಮ ದಿನಾಂಕ, ಮೊಬೈಲ್ ನಂಬರ್, ಇಮೇಲ್ ID ನಮೂದಿಸಬೇಕು. ಪ್ರಸ್ತುತ ವಾಸಿಸುತ್ತಿರುವ ಸ್ಥಳದ ವಿವರದಲ್ಲಿ ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ ಎಸ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ವಾಸಸ್ಥಳದ ವಿವರ ನಮೂದಿಸಬೇಕು. ಪ್ರಸ್ತುತ ವಾಸಿಸುತ್ತಿರುವ ಸ್ಥಳ ಕಾಯಂ ವಿಳಾಸವಾಗಿದ್ದಲ್ಲಿ ಮೈ ಪರ್ಮನೆಂಟ್ ಅಡ್ರೆಸ್ ಇಸ್ ಸೇಮ್ ಆಸ್ ಕರೆಂಟ್ ಅಡ್ರೆಸ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ಇಲ್ಲವಾದಲ್ಲಿ ಕಾಯಂ ವಿಳಾಸವನ್ನು ನಮೂದಿಸಬೇಕು. ನಂತರ ವರನ ತಂದೆಯ ಹಾಗೂ ತಾಯಿಯ ಹೆಸರನ್ನು ನಮೂದಿಸಬೇಕು. ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಮುಂದಿನ ಹಂತದಲ್ಲಿ ಮದುವೆಯಲ್ಲಿ ಭಾಗವಹಿಸಿದ 3 ಸಾಕ್ಷಿದಾರರ ವಿವರವನ್ನು ನಮೂದಿಸಬೇಕು. ವಿಟ್ನೆಸ್ 1 ಮೊದಲನೇ ಸಾಕ್ಷಿದಾರರ ವಿವರವನ್ನು ನಮೂದಿಸಬೇಕು. ಅವರ ಹೆಸರು, ಜನ್ಮ ದಿನಾಂಕ, ಮೊಬೈಲ್ ನಂಬರ್, ಇಮೇಲ್ ID, ಜೆಂಡರ್ ಹಾಗೂ ಪ್ರಸ್ತುತ ವಾಸಿಸುತ್ತಿರುವ ಸ್ಥಳದ ವಿವರ ಅಂದರೆ ಮನೆ ನಂಬರ್, ರಾಜ್ಯ, ಜಿಲ್ಲೆ, ತಾಲೂಕಾ, ಪಿನ್ ಕೋಡ್ ನಮೂದಿಸಬೇಕು. ಪ್ರಸ್ತುತ ವಾಸಿಸುತ್ತಿರುವ ಸ್ಥಳ ಕಾಯಂ ವಿಳಾಸವಾಗಿದ್ದಲ್ಲಿ ಮೈ ಪರ್ಮನೆಂಟ್ ಅಡ್ರೆಸ್ ಇಸ್ ದ ಸೇಮ್ ಆಸ್ ಮೈ ಕರೆಂಟ್ ಅಡ್ರೆಸ್ ಚೆಕ್ ಬಾಕ್ಸ್ ಅನ್ನು ಚೆಕ್ ಮಾಡಬೇಕು. ಇಲ್ಲವಾದಲ್ಲಿ ಕಾಯಂ ವಿಳಾಸವನ್ನು ನಮೂದಿಸಬೇಕು. ಐ ಆಮ್ ರಿಲೇಟೆಡ್ ಟು ನಲ್ಲಿ ಮೊದಲನೇ ಸಾಕ್ಷಿದಾರರು ವಧುವಿನ ಬಂಧುವಾಗಿದ್ದಲ್ಲಿ ವಧುವನ್ನು ಆಯ್ಕೆ ಮಾಡಿಕೊಳ್ಬೇಕು. ವರನ ಬಂಧುವಾಗಿದ್ದಲ್ಲಿ ವರ ಆಯ್ಕೆ ಮಾಡಿಕೊಳ್ಬೇಕು.
ಸ್ಪೆಸಿಫೈ ದ ರಿಲೇಷನ್ನಲ್ಲಿ ಸಂಬಂಧವನ್ನು ಆಯ್ಕೆ ಮಾಡಿಕೊಂಡು ಸೇವ್ ವಿಟ್ನೆಸ್ ಡೀಟೇಲ್ಸ್ ಕ್ಲಿಕ್ ಮಾಡಬೇಕು. ನಂತರ ಆಲ್ ವಿಟ್ನೆಸ್ ಶುಡ್ ಪ್ರೆಸೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ಸೋಲಮನೈಸೇಷನ್ ಆಫ್ ಮ್ಯಾರೇಜ್ನ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಬೇಕು. ರಿವ್ಯೂ ಸಮ್ಮರಿಯಲ್ಲಿ ನೋಂದಣಿ ಕಚೇರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ವಧು ವರ ಸಾಕ್ಷಿದಾರರ ವಿವರವನ್ನು ವೀಕ್ಷಿಸಬಹುದು. IT ಆಕ್ಟ್ ಹಾಗೂ ಹಿಂದೂ ಮ್ಯಾರೇಜ್ ಆಕ್ಟ್ಗೆ ಸಂಬಂಧಿಸಿದ ಡಿಕ್ಲರೇಷನ್ಗಳಿರ್ತದೆ. ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ನಂತರ ವೀವ್ ಫಾರ್ಮ್ 1 ಅಂಡ್ ಫಾರ್ಮ್ 1A ಕ್ಲಿಕ್ ಮಾಡಬೇಕು. ನಮೂದಿಸಿದ ಸಂಪೂರ್ಣ ಮಾಹಿತಿಯನ್ನು ಫಾರ್ಮ್ 1 ಫಾರ್ಮ್ 1A ನಲ್ಲಿ ವೀಕ್ಷಿಸಬಹುದು. ಡೌನ್ಲೋಡ್ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸಹಿ ಮಾಡಲು ಇ ಸೈನ್ ಕ್ಲಿಕ್ ಮಾಡಬೇಕು. ಈ ಸೈನ್ ಆಧಾರ್ ದೃಢೀಕೃತ ಸಹಿಯಾಗಿದ್ದು ವಧು ವರ ಹಾಗೂ ಸಾಕ್ಷಿದಾರರು ಆಧಾರ್ ದೃಢೀಕೃತ ಇ ಸೈನ್ ಮಾಡಬೇಕು. ಮೊದಲಿಗೆ ವಧು ಇ ಸೈನ್ ಮಾಡಬೇಕು. ಆಧಾರ್ ನಂಬರ್ ನಮೂದಿಸಬೇಕು. ಗೆಟ್ OTP ಕ್ಲಿಕ್ ಮಾಡಬೇಕು. ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ನಮೂದಿಸಬೇಕು. ನಂತರ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಹೀಗೆ ವರ ಹಾಗೂ 3 ಸಾಕ್ಷಿದಾರರು ಇ ಸೈನ್ ಮಾಡಬೇಕು. ಡ್ರಾಫ್ಟ್ ಸಮ್ಮರಿಯಲ್ಲಿ ವಧು ವರ 3 ಸಾಕ್ಷಿದಾರರ ಸಹಿಯನ್ನು ನೋಡಬಹುದು. ಕಂಟಿನ್ಯೂ ಕ್ಲಿಕ್ ಮಾಡಿ. ಅಪ್ಲೋಡ್ ಡಾಕ್ಯುಮೆಂಟ್ನಲ್ಲಿ ಮೊದಲಿಗೆ ವರ ID ಪ್ರೂಫ್, ಪ್ಯಾನ್ ಕಾರ್ಡ್, ಆಧಾರ್, ಪಾಸ್ಪೋರ್ಟ್ ಯಾವುದಾದರೂ ಒಂದು ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡಂತಹ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಹಾಗೆ ಏಜ್ ಪ್ರೂಫ್ನಲ್ಲಿ ಬರ್ತ್ ಸರ್ಟಿಫಿಕೇಟ್, SSLC, ಮಾರ್ಕ್ಸ್ ಕಾರ್ಡ್ ಯಾವುದಾದರೂ ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡಂತಹ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಹಾಗೆ ಅಡ್ರೆಸ್ ಪ್ರೂಫ್, ಪಾಸ್ಪೋರ್ಟ್, ಆಧಾರ್ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡಂತಹ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ನಂತರ ವಧುವಿನ ID ಪ್ರೂಫ್, ಏಜ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಅಪ್ಲೋಡ್ ಮಾಡಬೇಕು. ಮ್ಯಾರೇಜ್ ಪ್ರೂಫ್ನಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅಥವಾ ಟೆಂಪಲ್ ಮ್ಯಾರೇಜ್ ರೆಸಿಪ್ಟ್ ಯಾವುದಾದರೂ ಒಂದು ಆಯ್ಕೆಯನ್ನು ಮಾಡಿಕೊಂಡು ಸಂಬಂಧಿಸಿದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ವಿವಾಹ ನೋಂದಣಿಗೆ ತಗುಲುವ ವೆಚ್ಚದ ವಿವರವನ್ನು ನೋಡಬಹುದು. ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಅರ್ಜಿಯು ಆಯ್ಕೆ ಮಾಡಿಕೊಂಡ ಉಪನೋಂದಣಾಧಿಕಾರಿಗಳ ಲಾಗಿನ್ನಲ್ಲಿ ಮುಂದಿನ ಕ್ರಮಕ್ಕೆ ಲಭ್ಯವಿರುತ್ತದೆ. ಅರ್ಜಿಯ ಪ್ರಸ್ತುತ ಸ್ಥಿತಿಯನ್ನು ಡ್ಯಾಶ್ಬೋರ್ಡ್ನಲ್ಲಿ ವೀಕ್ಷಿಸಬಹುದು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಾಮಾಜಿಕ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.